ಭಾವ ನನ್ನನ್ನೇ ದುರ್ಗುಟ್ಟಿಕೊಂಡು ನೋಡುತ್ತಿದ್ದರು. ನಾನು ಒಂದು ಬಾರಿ ಕೇಳಿದೆ, ಇದೇನು ಭಾವ ಹೀಗೆ ನೋಡುತ್ತಿದ್ದೀರಾ ನನ್ನನ್ನು? ನಿಮಗೂ ಹೆಂಡತಿ ಇದ್ದಾಳಲ್ಲ? ಇದ್ದಾಳೆ, ಆದರೆ ನಿನ್ನಂತೆ ರೂಪವಂತೆ ಅಲ್ಲ. ನಿನ್ನ ರೂಪ ಎಂಥವರನ್ನು ಸೆಳೆಯುತ್ತದೆ. ಒಂದು ಬಾರಿ ನಿನ್ನ ರೂಪವನ್ನು ನನಗೆ ನೀಡು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳುತ್ತಿರುವ ಕತೆ ನನ್ನ ಜೀವನದಲ್ಲಿ ಎಂದೂ ನಡೆಯಬಾರದ ಒಂದು ದುರಂತ ಕತೆ. ನನಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಂಡ ಕತೆ. ನನ್ನ ಭಾವ ನನ್ನನ್ನು ಹೀಗೆ ಕೇಳುತ್ತಾರೆ ಎಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಹೌದು, ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಹೊಸ ವೀಕ್ಷಕರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು ಸಾಧ್ಯವಾದರೆ ಶೇರ್ ಮಾಡಿ. ನನ್ನ ಹೆಸರು ವಾಣಿ. ನಾನು ಮದುವೆಯಾಗಿ 5 ವರ್ಷ ಆಗಿದೆ. ನನಗೆ 2 ಮಕ್ಕಳು. ಚಿಕ್ಕವನು ಇನ್ನು 1 ವರ್ಷ. ನನ್ನ ಗಂಡ ಬ್ಯಾಂಕ್ನಲ್ಲಿ ಉದ್ಯೋಗಿ. ಒಳ್ಳೆ ಕೆಲಸ, ಸಂಬಳ. ಇಬ್ಬರು ಅನ್ಯೋನ್ಯವಾಗಿದ್ದೆವು. ನನ್ನ ಗಂಡನ ಹೆಸರು ಗಿರೀಶ್. ಅವರಿಗೆ ಒಬ್ಬ ಅಣ್ಣ ಇದ್ದರು. ಅವರಿಗೂ ಮದುವೆ ಆಗಿದೆ, ಆದರೆ ಅವರಿಗೆ ಮಕ್ಕಳಾಗಿಲ್ಲ. ನನ್ನ ಮಕ್ಕಳನ್ನೇ ಅವರ ಮಕ್ಕಳಂತೆ ನೋಡಿಕೊಳ್ಳುತ್ತಾರೆ. ಭಾವ ಒಳ್ಳೆಯವರೇ, ಆದರೆ ಅಕ್ಕ ಏನೋ ಮಾನಸಿಕ ತೊಂದರೆ. ನಮ್ಮ ಜೊತೆ ಸರಿಯಾಗಿ ಮಾತಾಡಲ್ಲ. ಏನಾದರೂ ಹೇಳಿದರೆ ತುಂಬ ಬೇಗ ಕೋಪ ಮಾಡಿಕೊಳ್ಳುತ್ತಾರೆ. ಅತ್ತೆ ತೀರಿ ಹೋಗಿದ್ದಾರೆ. ಮಾವ ಒಬ್ಬರೇ ಇದ್ದಾರೆ. ಅವರು ಅವರ ಪಾಡಿಗೆ ಇರುತ್ತಾರೆ. ಗಿರೀಶ್ಗೆ ಕೆಲಸ ಜಾಸ್ತಿ ಆಫೀಸ್ನಲ್ಲಿ. ಅವರು ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 7ವರೆಗೆ ಬರುತ್ತಾರೆ. ನನಗೆ 2 ಮಕ್ಕಳನ್ನು ನೋಡಿಕೊಂಡು ಸಾಕಾಗಿರುತ್ತೆ. ನನಗೆ ನಮ್ಮ ಭಾವ ಸಹಾಯ ಮಾಡುತ್ತಾರೆ. ನಮ್ಮ ಮನೆಯ ಎಲ್ಲ ಖರ್ಚನ್ನು ನೋಡಿಕೊಳ್ಳುವುದು ಗಿರೀಶ್. ಇದರಿಂದ ನನಗೆ ಕೋಪ ಬರುತ್ತಿತ್ತು. ಯಾಕಂದರೆ ಮನೆಯಲ್ಲಿ ಅವರು ಅರ್ಧ ಹಾಕಲಿ ಎಂದು ನನ್ನ ಉದ್ದೇಶ. ಆದರೆ ಗಿರೀಶ್ಗೆ ಹೇಳಿದರೆ ಅವರು ಹೋಗಲಿ ಬಿಡು, ಅತ್ತಿಗೆ ಒಂದು ಥರ ಇದ್ದಾರೆ, ಅಣ್ಣನಿಗೆ ತೊಂದರೆ ಮಾಡುವುದು ಬೇಡ, ನೀನು ಅಷ್ಟೇ ಅವನಿಗೆ ತೊಂದರೆ ಮಾಡಬೇಡ, ಅವನೇನಾದರೂ ಇಷ್ಟಪಟ್ಟು ಕೇಳಿದರೆ ಕೊಡು ಅವನಿಗೆ ಎಂದರು. ನಾನು ಅವರು ಹೇಳಿದಂತೆ ಕೇಳುತ್ತಿದ್ದೆ. ಆದರೆ ಭಾವ ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ನಾನು ಗಮನಿಸಿದೆ. ಅವರು ಗಿರೀಶ್ ಇಲ್ಲದ ಸಮಯದಲ್ಲಿ ನನ್ನ ಜೊತೆ ಸಲುಗೆಯಿಂದ ಇರಲು ಬರುತ್ತಿದ್ದರು ಮತ್ತು ನಾನು ಮಗುವಿಗೆ ಹಾಲುಣಿಸುತ್ತಿದ್ದರೆ ಬೇಕೆಂತಲೇ ನನ್ನ ಮುಂದೆ ಬಂದು ಕೂತುಕೊಳ್ಳುತ್ತಿದ್ದರು. ನಾನು ಟವಲ್ನಿಂದ ಮರೆ ಮಾಡುತ್ತಿದ್ದೆ, ಆದರೂ ಭಾವ ಅಲ್ಲೇ ಇರುತ್ತಿದ್ದರು. ಒಂದು ಬಾರಿ ಈ ಥರ ಆಗಲಿಲ್ಲ. ಸುಮಾರು ಸತಿ ಆಯಿತು. ನನ್ನ ಗಂಡನಿಗೆ ಹೇಳೋಣ ಅಂದರೆ ಅವರು ಕೇಳುವುದಿಲ್ಲ. ಅವರಿಗೆ ಹೇಳಿ ಪ್ರಯೋಜನವಿಲ್ಲವೆಂದು ಸುಮ್ಮನಾದೆ. ಭಾವನ ಚೇಷ್ಟೆ ದಿನ ಹೆಚ್ಚಾಯಿತು. ಒಂದು ದಿನ ನಾನು ಮಗುವಿಗೆ ಹಾಲುಣಿಸುತ್ತಿದ್ದರೆ ನನ್ನ ಮುಂದೆ ಬಂದು ಕೂತರು. ನಾನು ಅವರಿಗೆ ಹೇಳಿದೆ, ಎದ್ದೋಗಿ ಭಾವ ಎಂದು. ಅವರು, ಇಲ್ಲ ಪರವಾಗಿಲ್ಲ, ನೀನು ಮುಜುಗರ ಪಟ್ಟುಕೊಳ್ಳಬೇಡ, ನಾನು ಬೇರೆ ಯಾರೂ ಅಲ್ಲ, ಮಗುವಿಗೆ ಹೇಗೆ ನೀಡುತ್ತೀಯ ಎಂದು ತಿಳಿದುಕೊಳ್ಳೋಣ ಎಂಬ ಕುತೂಹಲ. ನನ್ನ ಮಗ ಚೆನ್ನಾಗಿ ಕುಡಿದು ಆರೋಗ್ಯವಾಗಿರಲಿ ಎಂದು ನನ್ನ ಬಯಕೆ. ಈ ಮಾತನ್ನು ಕೇಳಿ ನಾನೇ ಭಾವ ನಾನು ತಪ್ಪಾಗಿ ತಿಳಿದುಕೊಂಡೆ ಎಂದು ದುಃಖಪಟ್ಟೆ. ಇದಾದ ನಂತರ ಹಾಗೂ ದಿನವೂ ಹೀಗೆ ಮಾಡುತ್ತಿದ್ದರು. ಮಗು ಆಟದ ನೆಪದಲ್ಲಿ ಒಂದೊಂದು ಬಾರಿ ಮರೆ ಮಾಡಿರುವ ಟವಲನ್ನು ಎಳೆಯುತ್ತಿತ್ತು. ಇದರಿಂದ ಟವಲ್ ಜಾರುತ್ತಿತ್ತು. ಭಾವ ಅದನ್ನೇ ದುರ್ಗುಟ್ಟಿಕೊಂಡು ನೋಡುತ್ತಿದ್ದರು. ಪರವಾಗಿಲ್ಲ, ಹಾಗೇ ಇರೋ, ನಾನೇ ಅಲ್ವಾ. ನಾನು ಸುಮ್ಮನಾದೆ. ಅವರು ಒಂದೇ ನೋಟದಿಂದ ನನ್ನನ್ನೇ ನೋಡುತ್ತಿದ್ದರು. ಹಾಲಿನಿಂದ ಎಷ್ಟು ಭಾರವಿದೆ ಅಲ್ವಾ. ನಾನು ತೂಗಿ ನೋಡುತ್ತಾನೆ ಇರು ಎಂದು ಹತ್ತಿರ ಬಂದು ಕೈಗೆ ತೆಗೆದುಕೊಂಡು ತೂಗಿದರು. ಹೌದು, ಎರಡೂ ಕಡೆ ತುಂಬ ಭಾರವಿದೆ. ಯಾಕೆ ಮಗು ಖಾಲಿ ಮಾಡಲಿಲ್ವಾ? ಇಲ್ಲ, ಅವನಿಗೆ ಹೊಟ್ಟೆ ತುಪ್ಪಿದೆ. ಇರು, ನಾನು ಖಾಲಿ ಮಾಡುತ್ತೇನೆ. ನಾನು ಬೇಡವೆಂದರೂ ಸಂಪೂರ್ಣವಾಗಿ ಖಾಲಿ ಮಾಡಿದರು. ನಾನು ಇದನ್ನು ನನ್ನ ಗಂಡನಿಗೂ ಹೇಳದೆ, ಇನ್ನು ಹೇಳಿದರೆ ನಿನ್ನದೇ ತಪ್ಪು ಎಂದು ನನ್ನನ್ನು ದೂರುತ್ತಾರೆ. ಭಾವ ದಿನಾಲೂ ಈ ಥರ ಮಾಡಲು ಶುರು ಮಾಡಿದರು. ಏನು ಭಾವ, ನಿಮ್ಮ ಉದ್ದೇಶವೆಂದರೆ ನಿನ್ನ ಅಕ್ಕ ಹೇಗಿದ್ದಾರೆ ಎಂದು ನಿನಗೆ ಗೊತ್ತು. ಇದರಿಂದ ನನಗೆ ಜೀವನದಲ್ಲಿ ಬೇಜಾರಾಗಿದೆ. ನೀನು ಸಹಕರಿಸಿದರೆ ನನ್ನ ಜೀವನ ಮತ್ತೆ ಹಸನಾಗುತ್ತದೆ. ನಾನು ತುಂಬ ಯೋಚನೆ ಮಾಡಿ ಪಾಪ ಭಾವ ಎಂದು ಅನಿಸಿತು. ಅವರು ಹೇಳಿದ ಹಾಗೆ ಮಾಡೋಣವೆಂದು ನಿರ್ಧಾರ ಮಾಡಿದೆ. ಸರಿ ಭಾವ, ಆದರೆ ಇದು ಯಾರಿಗೂ ಗೊತ್ತಾಗಬಾರದು. ಇಲ್ಲ, ನನ್ನ ನಂಬು, ಗಿರೀಶ್ಗೆ ಏನೂ ಗೊತ್ತಾಗಲ್ಲ.
ಇಬ್ಬರು ಏಕಾಂತದಲ್ಲಿ ನಮ್ಮ ಸುಖ ದುಃಖವನ್ನು ಹಂಚಿಕೊಂಡೆವು. ನನಗೂ ಗಿರೀಶ್ ಇಲ್ಲದ ವಿರಸ ನೀಗಿಸಿದಂತಾಯಿತು. ಭಾವನೆಗೆ ವರ್ಷಾನುಗಟ್ಟಲೆ ಇರದ ನೆಮ್ಮದಿ ಸಿಕ್ಕಂತಾಯಿತು. ಇಬ್ಬರೂ ಹೀಗೆ ಸಮಯ ಸಿಕ್ಕಾಗಲೆಲ್ಲ ನಮ್ಮ ಒಂಟಿತನವನ್ನು ನೀಗಿಸಿಕೊಳ್ಳುತ್ತಿದ್ದೆವು. ಗಿರೀಶ್ ಒಂದು ಬಾರಿ ಮನೆಗೆ ಬೇಗ ಬಂದರು. ನಮ್ಮನ್ನು ಆ ಸ್ಥಿತಿಯಲ್ಲಿ ನೋಡಿ ಶಾಕ್ ಆಗಿ, ನಿಮ್ಮಿಂದ ನಾನು ಇದನ್ನು ನಿರೀಕ್ಷಿಸಲಿಲ್ಲ. ನೀವು ಮೋಸ ಮಾಡಿದ್ದೀರಿ, ನನಗೆ ನಂಬಿಕೆ ದ್ರೋಹ ಮಾಡಿದ್ದೀರಿ. ಗಿರೀಶ್ ಮತ್ತು ನನ್ನ ಸಂಬಂಧ ಇದರಿಂದ ಹಾಳಾಯಿತು. ನನ್ನನ್ನು ತವರು ಮನೆಗೆ ಕಳಿಸಿದರು. ನಾನು ಮಾಡಿದ ಒಂದು ತಪ್ಪಿನಿಂದ ನನ್ನ ಸಂಸಾರ ಹಾಳಾಯಿತು. ಇಂದು ನಾನು ಗಿರೀಶ್ಗೆ ಮುಖ ತೋರಿಸದೇ ಇದ್ದೀನಿ. ಹೌದು ಫ್ರೆಂಡ್ಸ್, ನಾವು ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಇಂತಹ ತಪ್ಪನ್ನು ನೀವು ಯಾರೂ ಮಾಡಬಾರದು. ಅದರಲ್ಲೂ ಹೆಣ್ಣಿನ ಜೀವನವೇ ಹೆಚ್ಚು ಹಾಳಾಗುತ್ತೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಧನ್ಯವಾದಗಳು.